ಈಗ ತಾವು ಕಳೆದ 57-58 ವರ್ಷಗಳಿಂದ ರಾಜಕೀಯದಲ್ಲಿ ಪರಿಶ್ರಮ ಪಟ್ಟಿದ್ದೀರಿ, ತ್ಯಾಗ ಮಾಡಿದ್ದೀರಿ, ಹೋರಾಟ ಮಾಡಿದ್ದೀರಿ. ಆ ಕಾಲಘಟ್ಟದಲ್ಲಿ ಒಂದು ಪಕ್ಷ ಕಟ್ಟಬೇಕು ಅಂತಾದರೆ ಅಷ್ಟು ನಿಷ್ಠೆ ಇದ್ದರೆ ಮಾತ್ರ ಆ ಪಕ್ಷ ಕಟ್ಟಲಿಕ್ಕೆ ಸಾಧ್ಯ ಇತ್ತು. ಬಟ್ ಈಗಿನ ಕಾಲಘಟ್ಟಕ್ಕೆ ಬಂದರೆ ಈಗ ಎಲ್ಲವೂ ದುಡ್ಡೇ ಸರ್, ಎಲ್ಲವೂ ದುಡ್ಡುಮಯ. ಈ ಹೊಸಬ್ರು ಈಗ ರಾಜಕಾರಣಕ್ಕೆ ಬರ್ತಾರೆ. ಅವರು ಕೆಲವರು ಏನಕ್ಕೆ ಬರೋದಂದರೆ ಒಬ್ಬರು ಶಾಸಕರಾದ ಕೂಡಲೇ ಅವರಿಂದ ನಮಗೆಷ್ಟು ಲಾಭ ಹೇಳುವ ಚಿಂತನೆಗಳಿರ್ತದೆ. ಅದೇ ನಿಮ್ಮ ಕಾಲಘಟ್ಟಕ್ಕೆ ಹೋದರೆ ಆ ದೊಡ್ಡ ಮಟ್ಟ ಆ ಚಿಂತನೆಗಳಿಲ್ಲ. ಹಾಗಾಗಿ ನೀವು ಹೊಸ ಪೀಳಿಗೆಗೆ, ಈಗ ಹೊಸ ಬರುವಂಥ ಯಾರು ಯುವಕರಿದ್ದಾರೆ, ರಾಜಕಾರಣಕ್ಕೆ ಬರುವ ಯುವಕರಿದ್ದಾರೆ, ಅವರಿಗೆ ತಾವು ಏನು ಹೇಳಲಿಕ್ಕೆ ಇಚ್ಛಪಡ್ತೀರಾ? ಅವರು ಮೊದಲಿಗೆ ರಾಜಕಾರಣವನ್ನು ಸರ್ವಿಸ್ ಮೋಟಿವ್ ಆಗಿ ತಗೊಳ್ಬೇಕು, ಪ್ರಾಫಿಟ್ ಮೋಟಿವ್ ಅಲ್ಲ. ನಮಗೆ ಇದರಿಂದ ಏನು ಲಾಭ ಉಂಟು ಅಂತೇಳುವಂಥದ್ದಲ್ಲ. ನಾನು ಎಲ್ಲರೊಟ್ಟಿಗೂ ಬೆರೆತು, ನಾನು ಒಂದು ಸಮಾಜದಲ್ಲಿ ಒಂದು ಜನ ಆದಮೇಲೆ ಮಾತ್ರ ಅವ ಬೇರೆಯನ್ನು ವ್ಯವಸ್ಥೆ ಮಾಡಿಕೊಳ್ಬೇಕು ವಿನ ಈ ರಾಜಕೀಯದಲ್ಲಿ ಫಸ್ಟ್ ಆಫ್ ಆಲ್ ನಾವೀಗ ನಮ್ಮ ಕ್ಷೇತ್ರದಲ್ಲಿ ನಾವು ಪರಿಚಿತರಾಗುವುದನ್ನು ನೋಡಬೇಕು. ನಮ್ಮ ಕಾರ್ಯಕ್ರಮವನ್ನು ಅಥವಾ ನಮ್ಮ ಕಾರ್ಯಶೈಲಿಯನ್ನು ಎಲ್ಲರೂ ಮೆಚ್ಚಬೇಕು. ಕೇವಲ ನಾನು ಅವನಿಗಾಗಿ ನಾನು ಪಕ್ಷಕ್ಕಾಗಿ ಆ ಪಕ್ಷಕ್ಕಾಗಿ ದುಡಿತೇನೆ, ಪಕ್ಷ ಆದಮೇಲೆ ಇವನ ಹತ್ರ ಏನು ಮಾತಾಡಲಿಕ್ಕೂ ಇವನಿಗೂ ಗೊತ್ತಿಲ್ಲ. ಅಥವಾ ನಾವು ಅವನಿಗೆ ಏನಾದರೂ ನಮ್ಮ ಪಕ್ಷದ ಬಗ್ಗೆ, ನಮ್ಮ ಆಗು ಹೋಗುಗಳ ಬಗ್ಗೆ, ರಾಜಕೀಯದ ಬಗ್ಗೆ ಏನು ಹೇಳಬೇಕಾದ್ರೆ ನಮ್ಮಲ್ಲಿ ಬಂಡವಾಳ ಬೇಕಲ್ಲ. ನಮ್ಮಲ್ಲಿ ಬಂಡವಾಳ ಇಲ್ಲದ ಅದು ಹಾಗೆ ನಮ್ಮ ಪಕ್ಷ ಹೀಗೆ ಅಂತ ಹೇಳುವುದಲ್ಲ. ನಾವು ಪಕ್ಷದಲ್ಲಿ ಹಿಂದೆ ಮಾಡಿದ ಕೆಲವರು, ಈಗ ನಮ್ಮ ಪಕ್ಷದಲ್ಲಿ ವಾಜಪೇಯಿ, ಅಡ್ವಾಣಿ, ಮುರಳಿ ಮನೋಹರ್ ಜೋಶಿ, ತುಂಬ ಜನರು ಎಷ್ಟು ತ್ಯಾಗ ಮಾಡಿದ್ದಾರೆ ಅಂತೇಳಿದರೆ ಅದು ನಾವು ಹೇಳಲಿಕ್ಕಾಗೋದಿಲ್ಲ. ಅದು ಎಲ್ರಿಗೂ ಗೊತ್ತಿದ್ದ ವಿಷಯ. ಆದ್ದರಿಂದ ಈಗಿನ ಪೀಳಿಗೆಯವರು ರಾಜಕೀಯಕ್ಕೆ ಬರುವಾಗಲೇ ಆಲೋಚನೆ ಮಾಡ್ತಾರೆ. ಬಟ್ ನೀವು ಹೇಳಿದಾಗೆ ಈಗ ಅದು ಕೇವಲ ಪ್ರಾಫಿಟಿಗಾಗಿ ಅಥವಾ ನನಗೇನು ಲಾಭ ಮಾಡಲಿಕ್ಕೆ ಆಗ್ತದೆ ಬಂದರೆ ಅವ ಸಕ್ಸಸ್ ಆಗೋದಿಲ್ಲ. ಯಾರೂ ಆಗಲಿ, ಅದು ನಾನು ಆದರೂ ಹಾಗೆ ಹೋದರೆ ನಾನು ಸಕ್ಸಸ್ ಆಗೋದಿಲ್ಲ. ನಮ್ಮಲ್ಲಿ ಕೆಲವರು ಅದು ಮಾಡಿ 1 ಟರ್ಮ್ 2 ಟರ್ಮ್ 3ನೇ ಟರ್ಮ್ನಲ್ಲಿ ಇಲ್ಲ, ಅವರು ಜನರು ತಿರಸ್ಕಾರ ಮಾಡ್ತಾರೆ. ಅಥವಾ ಅವನಿಗೂ ಅದರಲ್ಲಿ ಇರುವಂಥ ಆ ಒಂದು ಇಂಟ್ರೆಸ್ಟ್ ಉಂಟಲ್ಲ, ಅದು ಹೋಗ್ತದೆ. ಹಾಗೆ ಅಂಥ ರಾಜಕೀಯ ಮಾಡಿದರೆ ನಾನು ಅದಕ್ಕೆ ಒಪ್ಪುವುದಿಲ್ಲ. ನಾವು ಹೇಳಿದರೆ ನಾವು ಮಾಡಿದ ರಾಜಕೀಯ ಅಥವಾ ಎಲ್ಲರನ್ನು ಖುಷಿಪಡಿಸೋದು ಆಗುವುದೂ ಇಲ್ಲ. ಆದರೆ ನಮ್ಮ ಏನು ತತ್ವ ಸಿದ್ಧಾಂತ ಉಂಟು, ಪಕ್ಷದ ಸಿದ್ಧಾಂತಕ್ಕೆ ಸರಿಯಾಗಿ ನಾವು ಇರಬೇಕು. ಮೊದಲು ಸಿದ್ಧಾಂತ ಏನು ಅಂತ ಓದಬೇಕು. ಹೊಸತು ಬರುವವರು ಆ ಸಿದ್ಧಾಂತ ಏನು, ಪಕ್ಷದಲ್ಲಿ ಏನು ಸಿದ್ಧಾಂತ ಇದೆ, ಏನು ಹೋರಾಟದ ಮನೋಭಾವ ಇದೆ, ಕಳೆದ ಅವಧಿಗಳು ಹೇಗಿತ್ತು, ಇದರ ಬಗ್ಗೆ ಸ್ವಲ್ಪ ಆದರೂ ತಿಳ್ಕೊಳ್ಬೇಕು. ನಾನು ಒಂದು ಉದಾಹರಣೆ ಕೊಡ್ತೀನಿ ನಿಮಗೆ. ಪಕ್ಷದ ನಿಷ್ಠೆ ಮತ್ತು ಸಿದ್ಧಾಂತವನ್ನು ಒಪ್ಪಿದ ಹೇಗೆ ಅಂತೇಳಿ, ತಾಲೂಕು ಪಂಚಾಯತ್ ಇಲೆಕ್ಷನ್ ಆಯಿತು, ಬಂತು. ನಮ್ಮ ಕ್ಷೇತ್ರಕ್ಕೆ ದುರ್ಗದವರೊಬ್ಬರು ಕ್ಯಾಂಡಿಡೇಟ್, ಬಜಗುಳಿಯವರೊಬ್ಬರು ಕ್ಯಾಂಡಿಡೇಟ್. ನಮ್ಮ ಪಕ್ಷದಿಂದ ದುರ್ಗದವರು, ಈ ಪಕ್ಷದಿಂದ ಬಜಗುಳಿಯವರು ಕ್ಯಾಂಡಿಡೇಟ್ ಆಗಿ ನಾಮಿನೇಷನ್ ಲಾಸ್ಟ್ 3 ಗಂಟೆಗೆ. ಆವಾಗ ನಮ್ಮ PWD ಇಂಜಿನಿಯರ್ ಒಬ್ಬರು ರಿಟರ್ನಿಂಗ್ ಆಫೀಸರ್ ಆಗಿದ್ದರು. ನಾನು 1 ಗಂಟೆಗೆ BDO ಆಫೀಸಿಗೆ ಹೋದೆ. ಅಲ್ಲಿ ಹೋಗುವಾಗ ನನ್ನನ್ನು ನೋಡಿದರು ಅವರು ನನ್ನ ಪರಿಚಯದವರು. ಕರೆದ್ರು, ಎಂತ ಮರ ಇಲ್ಲಿ ಕ್ಯಾಂಡಿಡೇಟ್ ಇಲ್ಲ, ಈಗ ಅನ್ಕಂಟೆಸ್ಟ್ ಆಗ್ತದೆ ಇದು ಅಂತೇಳಿದರು. ಜನರಲ್ ಸೀಟ್ ಅದು. ಸೊ ಬೇರೆ ಏನು ಸರ್ಟಿಫಿಕೇಟ್ ಎಲ್ಲ ಬೇಕಾ? ಬೇಡ. ಅಲ್ಲಿ ಯಾವುದೋ ಕೆಲಸಕ್ಕೆ ಹೋದವ ಒಂದು ನಾಮಿನೇಷನ್ ಹಾಕಿಬಿಟ್ಟೆ ತಾಲೂಕು ಪಂಚಾಯತಿಗೆ. ನಾನೇ ಎದುರಿನ ಕ್ಯಾಂಡಿಡೇಟ್ ಯಾರು ಗೊತ್ತಿಲ್ಲ, ಸಾಯಂಕಾಲ ನನ್ನೊಟ್ಟಿಗೆ ಇಲ್ಲಿ ಕೂತ್ಕೊಂಡು ಮಾತಾಡುವ. ಆದರೂ ಒಂದು ಪಕ್ಷದ್ದು ಇದಲ್ವ, ಆವಾಗ KP ಶೆಣಿಯವರು ಕಾರ್ಕಳದಲ್ಲಿ ನಮಗೆ ಲೀಡರ್. ಹಾಕಿದ್ದೆ ಆಯಿತು, ಕಂಟೆಸ್ಟ್ ಉಂಟು ಅಂತೇಳಿ ಆಯಿತು. ಅವನೆದುರಿಗೆ ಇವರು ಈಗಲ್ಲಿದ್ದರು ಮರ ಇಬ್ಬರು ಯಾರ ಪರಿಸ್ಥಿತಿ. ಆದರೂ ಮರುದಿವಸ ಅವರು ನಮ್ಮ ದುರ್ಗದಲ್ಲಿ ಹಾಕೋಬೇಕಾದ ಕ್ಯಾಂಡಿಡೇಟ್ ಬಂದು ಅವರು ಹಾಕಿದರು. ಸೊ ನಾನು ಮರುದಿವಸ ಹಿಂದಕ್ಕೆ ತೆಗೆದೆ. ಹಾಗೆ ನಾನು ಅವರು ಹಾಗೆ ಅವರಿಗೆ ಬೇಸರ ಆಗ್ತದೆ, ಇವರಿಗೆ ಬೇಸರ ಆಗ್ತದೆ ಅಂತೇಳಿ ಇಲ್ಲ. ಅಲ್ಲಿ ನಾನು ಹಾಕದಿದೆ ಅನ್ಕಂಟೆಸ್ಟ್ ಆದರೆ ಇಷ್ಟೊಂದು ಪಕ್ಷಕ್ಕೆ ಒಂದು ಕ್ಯಾಂಡಿಡೇಟ್ ಇಲ್ಲ ಅಂತ ಹೇಳಿದರೆ ಅದು ಹಾಗೆ ಆಗ್ತದೆ ಅಂತ ಹೇಳುವಂಥದ್ದು ಗೊತ್ತಾಗಿ ನಾನು ಕ್ಯಾಂಡಿಡೇಟ್ ಹಾಕಿ ಬಂದಿದ್ದೇನೆ. ಮರುದಿವಸ ಹೋಗಿ ತೆಗೆದಿದ್ದೇನೆ. ಯಾಕಂದರೆ ಇವರು ಕ್ಯಾಂಡಿಡೇಟ್ ಬಂದಿದ್ದಾರೆ. ನಾನು ತಾಲೂಕು ಪಂಚಾಯತಿಗೆ ಯಾಕೆ ನೀವು ನಿಲ್ಲಿಲ್ಲ ಅಂತೇಳಿ ಕೆಲವರು, ನೀವು ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ನಿಲ್ಲಬೇಕು ಅಂತೇಳಿ ಕೆಲವರದ್ದು. ಆದರೆ ನಮ್ಮ ಹತ್ರ ಫಂಡ್ಸ್ ಎಲ್ಲ ಅಷ್ಟಿಲ್ಲ, ಮತ್ತು ಇದಕ್ಕಾಗಿ ಫಂಡ್ಸ್ ಕೊಡುವವರು ಇಲ್ಲ ಈ ಪಕ್ಷಕ್ಕೆ ಇಲ್ಲ. ಹಾಗೆ ಮತ್ತೊಂದು ಸಲ
ನಮ್ಮ ಆಫೀಸ್ನಲ್ಲಿ ಚರ್ಚೆ ಆಯಿತು, ಮೂಡಾರ್ನಲ್ಲಿ ಒಬ್ಬ ಕಾರ್ಯಕರ್ತ ಇಲ್ಲ ಅಂತೇಳಿ, ನಮ್ಮ ಹತ್ತಿರದ ಗ್ರಾಮ. ಹೌದು. ಯಾರು ಅಂತೇಳಿ, ಅಲ್ಲಿ ಯಾರು ಮಾರ್ರೆ, ನಾನೊಬ್ಬರ ಹೆಸರು ಹೇಳಿದ್ದೆ. ಅವರು ಚಕ್ಕುಲಿ ಮಾಡಿ ದಿವಸ ತೆಗೆಯೋದು, ಬಟ್ ಅವರಿಗೆ ಊರಿನಲ್ಲಿ ಒಳ್ಳೆಯದುಂಟು. ಇದೇ ಪ್ರಭಾಕರ್ ಕಾಮತ್ರು ನನಗೆ ಎಷ್ಟೋ ಒಂದು ಸ್ವಲ್ಪ ನಾಮಿನಲ್ ಅಮೌಂಟ್ ಕೊಟ್ಟು ಬಂದವನನ್ನು ತಯಾರು ಮಾಡುವಂತೇಳಿ, ನಾನು ಮತ್ತು ಅವ ಈ ಹತ್ತಿರದ ಒಂದು 2-3 ವಾರ್ಡಿಗೆ ತಿರುಗಿದ್ದೇವೆ ಪಕ್ಷ ನಿಷ್ಠೆಗಾಗಿ. ಅದು ಅವರು ಕೊಟ್ಟ ಅಮೌಂಟು ನಮಗೆ ಒಂದು ದಿವಸ ಚಾ ಕುಡಿಲಿಕ್ಕೂ ಸಾಕೋದು. ಅಂದಿನ ಕಾಲದಲ್ಲಿ, ಈಗಲ್ಲ, ತಾಲೂಕ್ ಪಂಚಾಯತ್ ಹೇಳುವಾಗ ಯಾಕೆ ಶುರುವಾಗಿದೆ, ಅದರ 2ನೇ ಟರ್ಮಿನಲ್ ಏನಾಯಿತು ನಡೆದದ್ದು. ಹಾಗಾಗಿ ನಾವು ಕೇವಲ ದುಡ್ಡಿಗಾಗಿ ಇದಕ್ಕಾಗಿ ಪಕ್ಷ ನಿಷ್ಠೆಯಿಂದ ಕೆಲಸ ಮಾಡಿದ್ದೇನೆ. ಆ ಆತ್ಮತೃಪ್ತಿ ನನಗುಂಟು. ಈಗಲೂ ನಾನು ಈ ಸಲ ನನ್ನಂತೂ ಪರಾಜಯ ಆಯಿತು. ಅದರ ಹಿನ್ನೆಲೆ ಬೇರೆ ಉಂಟು, ಅದನ್ನು ಇಲ್ಲಿ ನಾನು ಹೇಳುವಂಥದ್ದು ಸರಿಯಾಗುವುದಿಲ್ಲ. ಅದಕ್ಕೆ ದಿವಸ ಬಂದಾಗ ನಾನು ಅದನ್ನು ತೋರಿಸ್ಕೊಡ್ತೇನೆ. ಯಾಕಂದರೆ ನನಗೆ ಬೇಸರ ಯಾಕೆಂತ ಹೇಳಿದರೆ, ಅದರಲ್ಲಿ 6 ಸಲ ವಿಜಯ ಆದ ಒಂದೇ ವಾರ್ಡ್ನಲ್ಲಿ, ಅದು ಸಹ ಒಂದು ಮೈನಾರಿಟಿ ಕಮ್ಯುನಿಟಿ. ಒಬ್ಬರು ಯಾಕದು ಆಯಿತು ಅಂತೇಳಿ ಒಬ್ಬರು ನಮ್ಮ ಪಕ್ಷದವರು ಬಂದು ಕೇಳಲಿಲ್ಲ. 6 ಸೀಟು ನಮ್ಮದು ಹೋಯಿತು. ಇಲ್ಲದ್ರೆ ನಾವು ಮೇಯರ್ ಪಂಚಾಯತ್ನಲ್ಲಿ 19ರಲ್ಲಿ 17 ಬರ್ತೇವೆ ನಾವು. ಅದು ಯಾಕೆ ಹೋಯಿತು ಏನು ಅಂತೇಳಿ ಯಾರು ಕೇಳಲಿಲ್ಲ. ಹಾಗಾದರೆ ಪಕ್ಷ ಉಂಟಂತೇಳಿ ನಾವು, ಅದೊಂದು ನನಗೆ ಬೇಸರ ಇವತ್ತಿಗೂ ಉಂಟು. ಅದರದ್ದು ರಿವೆಂಜ್ ನಾನು ಈಗಲೂ ಇದು ಬದಲು ಆಗ್ತಿರುವ ಅಂತೂ ಆ ರಿವೆಂಜನ್ನು ತೆಕ್ಕೊಳ್ಳುವ ಒಂದು ಇರಾದೆಯಲ್ಲಿದ್ದೇನೆ ನಾನು. ನನಗೆ ಅದು ಆವಾಗ ಪಕ್ಷದ ಮೇಲೆ ಅಭಿಮಾನ ಹೋಗುವುದಿಲ್ಲ. ಹೌದು, ನನ್ನ ಪಕ್ಷ ನಿಷ್ಠೆಯನ್ನು ತೋರಿಸ್ಬೇಕು. ಹೌದು, ಉಳಿದವರಿಗೂ ಅನ್ನಿಷ್ಟು ಅರ್ಥ ಆಗಬೇಕು. ಏನು ಕಳೆದ ಕಾಲಘಟ್ಟದಲ್ಲಿ ಏನಾಗಿತ್ತು, ಯಾತಕ್ಕೋಸ್ಕರ ಹೋರಾಟ ಮಾಡಿದವರು, ಈ 1-2 ವರ್ಷದಲ್ಲಿ ಬಂದವರೇ ಕೆಲವೊಮ್ಮೆ ನಿರ್ಣಾಯಕ ಹಂತಕ್ಕೆ ಬರುವ ಪರಿಸ್ಥಿತಿಗಳಿವೆ ಈಗ. ಹಾಗಾಗಿ ಕಳೆದ ಅವಧಿಗಳಲ್ಲಿ ಏನು ನಿಷ್ಠೆ ಇತ್ತು ಇದನ್ನು ತೋರಿಸ್ಬೇಕು, ಜನರಿಗೆ ಗೊತ್ತಾಗಬೇಕು. ಸಿದ್ಧಾಂತ, ಒಂದು ಪಕ್ಷದ ಸಿದ್ಧಾಂತ ಹೇಗೆ ಯಾವ ರೀತಿ ಹೇಳುವ ಬಗ್ಗೆ ಮಾಧವ ಕಾಮತ್ರು ವಿಸ್ತೃತವಾಗಿ ತಮಗೆ ತೋರಿಸಿಕೊಟ್ಟಿದ್ದಾರೆ. ಇಂತಹ ಹಲವಾರು ವಿಚಾರಗಳ ಬಗ್ಗೆ ನಾವು ಇನ್ನೂ ಕೂಡ ಮುಂದಿನ ದಿನಗಳಲ್ಲಿ ತಮಗೆ ಮಾಹಿತಿ ನೀಡಲಿಕ್ಕಿದ್ದೇವೆ. ಮಾಧವ ಕಾಮತ್ರೆ, ಈ ಕಾರ್ಯಕ್ರಮಕ್ಕೆ ತಾವು ಆಗಮಿಸಿದ್ರಿ, ತಮಗೆ ಧನ್ಯವಾದಗಳು. ಕ್ರೈಸ್ಟ್ ಕಿಂಗ್ ವಿದ್ಯಾಸಂಸ್ಥೆ ಕಾರ್ಕಳ ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಒಂದು ಉತ್ತಮ ಆಯ್ಕೆ. ದಾಖಲಾತಿ ಈಗಾಗಲೇ ಪ್ರಾರಂಭಗೊಂಡಿದೆ. ಈ ಕೂಡಲೇ ಸಂಪರ್ಕಿಸಿ. ನಿಖರ ಹಾಗೂ ಸ್ಪಷ್ಟ ಸ್ಥಳೀಯ ಸುದ್ದಿಗಳಿಗಾಗಿ ವೀಕ್ಷಿಸಿ ಸ್ವಯಂ ಟೈಮ್ಸ್ ಕಾರ್ಕಳ.